ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ಮೋಸ್ಟ್ 1.5 ಮಂತ್ ಆಗ್ತಾ ಬಂತು ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡದೆ. ಹಲವಾರು ರೀಸನ್ಸ್ಗಳಿಂದ ನಾನು ಅಪ್ಲೋಡ್ ಮಾಡಿರಲಿಲ್ಲ, ಅದನ್ನು ಕೂಡ ನಾನು ಹೇಳ್ತೇನೆ. ಬಟ್ ಈ ಒಂದು ವಿಡಿಯೋ ಏನಿದೆ, ಇದು ತುಂಬಾ ಒಂದು ಸ್ಪೆಷಲ್ ವಿಡಿಯೋ. ಹಾಗೂ ಇದನ್ನು ನಾನು ನನ್ನ ತಾಯಿ ಮನೆಯಲ್ಲಿ ಶೂಟ್ ಮಾಡಿದ್ದಂಥದ್ದು. ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಇಷ್ಟರವರೆಗೆ ನನಗೆ ಟೈಮೇ ಸಿಗಲಿಲ್ಲ. ಒನ್ ಆಫ್ ದ ರೀಸನ್ಸ್ ಅಂತ ಹೇಳಿದರೆ, ನಮ್ಮ ಮನೆ ಗೃಹ ಪ್ರವೇಶ ಆಯಿತು. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಗೃಹ ಪ್ರವೇಶ ಆಗಿದೆ ಅಂತ ಹೇಳಿ. 13th ಮೇಗೆ ಇದ್ದಂಥದ್ದು. ಸೊ ಈಗ ತುಂಬ ದಿನ ಆದರೂ ಕೂಡ ನಾವಿನ್ನೂ ಕೂಡ ಶಿಫ್ಟಿಂಗ್, ಸೆಟ್ಟಿಂಗ್ ಇದರಲ್ಲಿ ಬ್ಯುಸಿ ಇದ್ದೇವೆ. ಒಂದು ಮನೆ ಅಂತ ಹೇಳಿದರೆ ಅದನ್ನು, ಅಂದರೆ ಹೊಸತು ಮನೆ ಕಟ್ಟಿ ಡೈರೆಕ್ಟ್ ಹೋಗೋದಾದರೆ ಪರವಾಗಿಲ್ಲ, ಬಟ್ ಇದ್ದ ಒಂದು ಮನೆಯಿಂದ ಎಲ್ಲ ವಸ್ತುಗಳನ್ನು ಶಿಫ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದರೆ ತುಂಬಾ ಟೈಮ್ ಟೇಕಿಂಗ್ ಪ್ರೋಸೆಸ್. ಹಾಗೆ ಅದರಲ್ಲಿದ್ದೇವೆ ನಾವೀಗ. ಆಲ್ಮೋಸ್ಟ್ ಎಲ್ಲ ಸೆಟ್ ಆಗಿದೆ. ಇನ್ನು ನಾನು ಈ ಒಂದು ಹೊಸ ಮನೆಯಿಂದನೇ ಈ ಒಂದು ಮನೆಯ ಸೆಟ್ಟಿಂಗ್ ಯಾವ ರೀತಿಯಲ್ಲಿ ಮಾಡಿದ್ವಿ, ಹಾಗೂ ಗೃಹ ಪ್ರವೇಶ ಯಾವ ರೀತಿಯಲ್ಲಿ ಆಯಿತು ಅನ್ನುವಂಥದ್ದು ನೆಕ್ಸ್ಟ್ ವಿಡಿಯೋ ಬರ್ತದೆ. ಅದಾದ ನಂತರ ಇದೇ ಒಂದು ಹೊಸ ಮನೆಯಿಂದನೇ ರೂಟೀನ್ ಬ್ಲಾಗ್ಸನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಈ ಒಂದು ವಿಡಿಯೋ ಯಾಕೆ ಸ್ಪೆಷಲ್ ಅಂತ ಹೇಳಿದರೆ, ನನ್ನ ಒಂದು ಚೈಲ್ಡ್ಹುಡ್ ಮೆಮೊರೀಸನ್ನು ರೀಕ್ರಿಯೇಟ್ ಮಾಡಿದ್ದೇನೆ ನಾನು ನನ್ನ ಮಗ ಸಿಯೋನ್ ಜೊತೆ. ಸೊ ಚಿಕ್ಕ ಮಗ ಮಲಗಿದ್ದಾಗ ಸಿಯೋನ್ ತುಂಬ ಹಠ ಮಾಡ್ತಾಯಿದ್ದೆ. ಯಾಕಂದರೆ ನಾನು ಚಿಕ್ಕ ಮಗು ಮಲಗಿದಾಗ, ಈಗ ತಾಯಿ ಮನೆಗೆ ಹೋದರೂ ಕೂಡ ಚಿಕ್ಕ ಮಗು ಮಲಗಿದ ಕೂಡಲೇ ನಾನು ನನ್ನ ಕೆಲಸದಲ್ಲೇ ಬ್ಯುಸಿ ಇರ್ತೇನೆ. ಒಂದು ಕ್ಲಾತ್ ಡೈಪರ್ ಅದೆಲ್ಲ ಇದ್ದರೆ ಅದನ್ನೆಲ್ಲ ವಾಶ್ ಮಾಡುವಂಥದ್ದು, ಡೈಪರ್ಸ್ ವಾಶ್ ಮಾಡೋದು, ಬಟ್ಟೆ ವಾಶ್ ಮಾಡೋದು, ಮತ್ತು ಉಳಿದ ಕಿಚನಿದ್ದು ಸ್ವಲ್ಪ ಎಲ್ಲ ಕೆಲಸಗಳೆಲ್ಲ ಮಮ್ಮಿ ಮಾಡ್ತಾಯಿದ್ರು. ಕುಕ್ಕಿಂಗ್ ಎಲ್ಲ ಅವರೇ ಮಾಡುವಂಥದ್ದು. ಸ್ಟಿಲ್ ಕೆಲವೊಂದು ಮನೇಲಿ ಮಕ್ಕಳಿದ್ದಾರೆ ಅಂತ ಹೇಳಿದರೆ ಎಷ್ಟು ಕೆಲಸ ಇರ್ತದೆ ಅಲ್ವಾ. ಸೊ ಹಾಗೆ ಕೆಲವೊಂದು ಕೆಲಸಗಳಲ್ಲಿ ನಾನು ಬ್ಯುಸಿ ಇರುವಾಗ ಸಿಯೋನ್ಗೆ ಬೋರ್ ಆಗ್ತಾಯಿತ್ತು. ಯಾಕೆಂದರೆ ಅವನು ಇಲ್ಲಿ ಇರುವಾಗ, ಅಂದರೆ ಅವನ ಅಜ್ಜಿ ಮನೆಯಲ್ಲಿರುವಾಗ ಅವನು ಆಟ ಆಡ್ತಾ ಹೊರಗೆ ಎಲ್ಲ ಹೋಗ್ತಾಯಿದ್ದ. ಬಟ್ ಅಲ್ಲಿ ಯಾರ್ದು ಸಹ ಪರಿಚಯ ಇಲ್ಲ, ಮತ್ತು ಹೊಸ ಜಾಗ. ಹಾಗೆ ಈಗ ಆಲ್ಮೋಸ್ಟ್ ಹೋಗಿ ನಾನೊಂದು 20 days ತನಕ ಇದ್ದು ಬಂದಂಥದ್ದು ತಾಯಿ ಮನೆಯಲ್ಲಿ. ಸ್ಟಿಲ್ ಅವನಿಗೆ ಆ ಒಂದು ಲೋನ್ಲಿನೆಸ್ ಫೀಲ್ ಆಗ್ತಾಯಿತ್ತು ಚಿಕ್ಕವ ಮಲಗಿದಾಗ. ಮತ್ತು ಕರೆಂಟ್ ಕೂಡ ಇರ್ತಾ ಇರಲಿಲ್ಲ. ನಿಮಗೆ ಗೊತ್ತಿರ್ಬೋದು, ನಮ್ಮ ಆಚೆ ಅಂದರೆ ಕರೆಂಟ್ ಸ್ವಲ್ಪ ಕಡಿಮೆನೇ, ಯಾವಾಗಲೂ ಕರೆಂಟ್ ಇರೋದಿಲ್ಲ. ಅಂದರೆ ಪವರ್ ಕಟ್ಟೆಲ್ಲ ಇದ್ದರೆ ಲಾಂಗ್ ಪವರ್ ಕಟ್ಟೆಲ್ಲ ಇರ್ತದೆ. ಹಾಗೆ ನನಗೆ ಇವತ್ತು ಸಿಯೋನ್ ಬೆಳಿಗ್ಗೆಯಿಂದ ಕೇಳ್ತಾಯಿದ್ದೆ, ಏನಾದರೂ ಒಂದು ಮಾಡುವ ಅಂತ ಹೇಳಿ. ಹಾಗೆ ನನಗೆ ಸಡನ್ನಾಗಿ ತಲೆಗೆ ಬಂತು ಒಂದು ಐಡಿಯಾ. ಅಂದರೆ ನಾವೆಲ್ಲ ಚಿಕ್ಕ ಇರುವಾಗ ಈ ಮ್ಯಾಚ್ ಬಾಕ್ಸ್ ಉಂಟಲ್ಲ, ಅದರ ಒಂದು ಟ್ರೇ ಟೈಪಲ್ಲಿ ಏನಿರ್ತದೆ, ಅದರಲ್ಲಿ ಮಣ್ಣನ್ನು ಕಲಸಿ, ಇದೇ ರೀತಿಯಲ್ಲಿ ಮಣ್ಣನ್ನು ತಗೊಂಡೋಗಿ ಚೆಂದ ಮಾಡಿ ಕಲಸಿ ನಾವೊಂದು 2-3 ದಿನ ಇಡ್ತಾಯಿದ್ವಿ ಕಲಸಿ ಎಲ್ಲ. ಬಟ್ ಕಲಸಿ ಆದ ನಂತರ ಅದನ್ನು ಆ ಒಂದು ಮ್ಯಾಚ್ ಬಾಕ್ಸಿನ ಒಂದು ಟ್ರೇಗೆ ಹಾಕಿ ಒಣಗಲಿಕ್ಕೆ ಇಡುವಂಥದ್ದು. ಅದನ್ನು ಒಂದು ಎಲೆ ಮೇಲೆ ಅಥವಾ ಎಲ್ಲಾದರೂ ಒಂದು ಜಾಗಕ್ಕೆ ಕವುಚಿ ಹಾಕಿದ ನಂತರ ಅದನ್ನು ಒಣಗಲಿಕ್ಕೆ ಬಿಡುವಂಥದ್ದು. ಆಗ ಅದು ಇಟ್ಟಿಗೆ ರೀತಿಯಲ್ಲಿ ಆಗ್ತಿತ್ತು. ಅದನ್ನು ಮಣ್ಣನ್ನು ಯೂಸ್ ಮಾಡಿ ಮನೆಯನ್ನು ಕಟ್ತಾಯಿದ್ವಿ ನಾವು ಚಿಕ್ಕವರಿರುವಾಗ. ಯಾರೆಲ್ಲ ಈ ಆಟ ಆಡಿದ್ದೀರಾ ಕಾಮೆಂಟ್ ಮಾಡಿ ಆಯಿತಾ. ಸೊ ಹಾಗೆ ಒಂದು ಮೆಮೊರಿಯನ್ನು ರೀಕ್ರಿಯೇಟ್ ಮಾಡುವ ಅಂತ ಹೇಳಿ ನಾನು ಇಲ್ಲಿಯೇ ಮನೆ ಹತ್ತಿರನೇ ಮೇಲೆ ತೋಟದಲ್ಲಿ ಹುತ್ತ ಇದೆ. ಹುತ್ತ ಅಂತ ಹೇಳಿದರೆ ಹಾವಿದಲ್ಲ, ಆ್ಯಕ್ಚುಲಿ ಹಾವು ಹುತ್ತನ್ನು ಕಟ್ಟೋದಿಲ್ಲ. ಎಲ್ಲರೂ ಅಂದ್ಕೊಳ್ಳುವಂಥದ್ದು ಹಾವು ಇದು ಹುತ್ತ ಅಂತ ಹೇಳಿ. ಹಾವಿಗೆ ಏನಂತ ಹೇಳಿದರೆ ತಂಪಿರುವಂಥ ಜಾಗ ಬೇಕು. ಹಾಗೆ ಈ ಒಂದು ಗೆದ್ದಲು ಹುಳುಗಳೇನಿದೆ, ಅದು ಕಟ್ಟಿರುವಂತಹ ಹುತ್ತ ಏನಿರ್ತದೆ ಅದು ಅಬ್ಯಾಂಡನ್ ಆಗಿ ಬಿಟ್ಟಿರ್ತದೆ ಅಲ್ವಾ. ಅಥವಾ ದೊಡ್ಡ ಹುತ್ತದಲ್ಲಿ ಆ ಹುಳುಗಳು ಅದರ ಕೆಲಸ ಮಾಡ್ತಾ ಇರುವಾಗಲೇ ಯಾವುದಾದ್ರೂ ಒಂದು ಸ್ಪೇಸಲ್ಲಿ ಹೋಗಿ ಈ ಒಂದು ಹಾವೇನಿದೆ ಎಂಟರ್ ಆಗಲಿಕ್ಕೆ, ಅಂದರೆ ಅದು ಹೋಲ್ ಬಿಟ್ಟಿರುವುದಿಲ್ಲ, ಬಟ್ ಎಲ್ಲಿಯಾದರೂ ಹೋಲ್ ಆದರೆ ಬೈ ಮಿಸ್ಟೇಕ್, ಬೈ ಡ್ಯಾಮೇಜ್ ಆಗಿ ಆಗ ಅದರಲ್ಲಿ ಹೋಗಿ ಹಾವು ಚೆಂದ ಮಾಡಿ ಮಲಗ್ತದೆ. ಸ್ಪೆಷಲಿ ಈ ಸರ್ಪ ಎಲ್ಲ, ನಮ್ಮ ತೋಟದಲ್ಲಿ ಕೂಡ ಸರ್ಪ ಎಲ್ಲ ಇದೆ ಆಯಿತಾ. ಈ ಮಂಗಳೂರು ಆಚೆ ಅಷ್ಟೊಂದು ಹಾವುಗಳು, ಈ ಸರ್ಪ ಎಲ್ಲ ತುಂಬ ಕಡಿಮೆ. ಬಟ್ ಸರ್ಪ ಅಂತ ಹೇಳಿದರೆ ಕೋಬ್ರಾ, ಸೊ ಅದೆಲ್ಲ ಕಡಿಮೆ. ಬಟ್ ನಮ್ಮ ತೋಟದಲ್ಲಿ ಇದೆ ಒಂದು ಗ್ರೀನ್ ಕಲರ್ ನೆಟ್ ಏನು ಕಾಣ್ತಾ ಇದೆ, ಶೇಡ್ ನೆಟ್, ಅದರ ಒಳಗೆ ಕೋಳಿ ಬಿಡುವಂಥ. ನಮ್ಮ ಮನೆಯಲ್ಲಿ ತುಂಬ ಕೋಳಿ ಇದೆ, ನಾಟಿ ಕೋಳಿಗಳೆಲ್ಲ ಇದೆ. ಸೊ ಅದಕ್ಕೆ ಫ್ರೀ ಹೀಗೆ ತಿನ್ನಲಿಕ್ಕೆ ಬಿಡಲಿಕ್ಕೋಸ್ಕರ ತೋಟದಲ್ಲಿ ತುಂಬ ದೊಡ್ಡದಾಗಿ ನನ್ನ ಮಮ್ಮಿ ಗ್ರೀನ್ ನೆಟ್ಟನ್ನು ಕಟ್ಟಿ ಅದಕ್ಕೆ ಸ್ಪೇಸನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಅದಕ್ಕೆ ನಾವು ಜಸ್ಟ್ ಅಂದರೆ ಬ್ರೀಡಿಂಗ್ ಮಾಡಿ ಖಾಲಿ ಫೀಡ್ ತಿನ್ನಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ನ್ಯಾಚುರಲ್ ಹ್ಯಾಬಿಟೇಟನ್ನು ಯಾವ ರೀತಿಯಲ್ಲಿ ಅಡ್ಜಸ್ಟ್ ಮಾಡಿಕೊಡ್ಬೇಕು, ಹಾಗೆ ಮತ್ತು ಸೇಫ್ಟಿ ಕೂಡ ಇರಬೇಕಲ್ಲ, ಬೇರೆಯವರ ನಾಯಿ ಎಲ್ಲ ಬಂದು ತಿಂದು ಬಿಡ್ತದೆ. ಹಾಗೆ ಅದಕ್ಕೆ ಅಂತ ಹೇಳಿ ನೆಟ್ಟನ್ನು ಕಟ್ಟಿ ರೆಡಿ ಮಾಡಿದ್ದಾರೆ. ಸೊ ಅದರೊಳಗೇ ಕೋಳಿ ಎಲ್ಲ ತಿರುಗಾಡ್ತಾ ಮೇಯ್ತಾ ಎಂಜಾಯ್ ಮಾಡ್ತಾ ಇರ್ತದೆ. ಹಾಗೆ ನಾವು ಸೈಡಿಂದ ಹೋಗಿ ಹುತ್ತದ ಮಣ್ಣು ನಾನು ಆಲ್ರೆಡಿ ಸ್ವಲ್ಪ ತಗೊಂಡು ಬಂದಿದ್ದೆ. ನಾನು ಸ್ವಲ್ಪ ಲೇಟ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡಿರುವಂಥದ್ದು, ಯಾಕೆಂದರೆ
ಒಂದು ಮೆಮೊರಿ ರೀತಿಯಲ್ಲಿ ಇರಲಿ ಸಿಯೋನಿಗೆ ಅಂತ ಹೇಳಿ. ಇದೊಂದು ಕಾಂಟೆಂಟ್ ಆಗಿ ಅಂತ ಹಾಕುವಂಥದ್ದಲ್ಲ, ಬಟ್ ಮಕ್ಕಳು ದೊಡ್ಡವರಾದಾಗ ನೋಡಲಿಕ್ಕೆ ಆಗ್ತದೆ ಅಲ್ವಾ ಯಾವ ರೀತಿಯಲ್ಲಿ ಆಟ ಆಡ್ತಾ ಇದ್ವಿ ಅಂತೆಲ್ಲ ಹೇಳಿ. ಸೊ ಇದೇ ಮನೆಯ ಸುತ್ತ ಇದೇ ರೀತಿ 100 ಸಲ ತಿರುಗಿ ನಾನು ಆಟಾಡಿ ಬೆಳೆದಂಥದ್ದು. ಸೇಮ್ ಇದೇ ಮನೆ ಇದೇ ಜಾಗದಲ್ಲಿ. ಹಾಗೆ ನನ್ನ ಮಗು ಕೂಡ ಅದನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ ಹೇಳಿ, ಕೈ ಕಾಲು ಮಣ್ಣಾದರೆ ವಾಶ್ ಮಾಡ್ಬೋದಲ್ವ, ಹಾಗೆ ಪರವಾಗಿಲ್ಲ ಅಂತ ಹೇಳಿ ಎಷ್ಟು ಆಟ ಆಡಲಿಕ್ಕಿದೆ ಅವನಿಗೆ ಅಷ್ಟು ಇಷ್ಟ ಬಂದಷ್ಟು ಆಟ ಆಡಲಿ ಅಂತ ಹೇಳಿ. ಬೆಳಗ್ಗೆಯಿಂದ ಅವನು ಹೇಳ್ತಿದ್ದೆ ನನಗೆ ಹೊರಗೆ ಕುಕ್ಕಿಂಗ್ ಮಾಡಿ ತಿನ್ನಬೇಕು ಅಂತ ಹೇಳಿ. ಅದಕ್ಕೆ ನಾನು ಸ್ವಲ್ಪ ಮಣ್ಣನ್ನು ಆಲ್ರೆಡಿ ತಂದು ವಿಡಿಯೋ ಶೂಟ್ ಮಾಡಲಿಕ್ಕಿಂತ ಮುಂಚೆನೇ ತಗೊಂಡು ಬಂದು ಈ ಒಲೆ ರೀತಿಯಲ್ಲಿ ನಾವು ಚಿಕ್ಕ ಇರುವಾಗ ಹೀಗೆ ಒಲೆ ಎಲ್ಲ ಮಾಡಿ 1-2 ದಿನ ಒಣಗಲಿಕ್ಕೆ ಬಿಟ್ಟು ಪುನಃ ಅದರಲ್ಲಿ ಬೆಂಕಿ ಎಲ್ಲ ಮಾಡ್ತಾಯಿದ್ವಿ. ಸೊ ಹಾಗೆ ಇವನಿಗೆ ಸಹ ಮಾಡುವ ಅಂತ ಹೇಳಿ ಒಂದು ಇಟ್ಟಿಗೆಯನ್ನು ಕಟ್ ಮಾಡಿ ಒಂದು ಪೀಸಸನ್ನು ಯೂಸ್ ಮಾಡಿ, ಈ ಮಣ್ಣೇನಿದೆ ಇದು ಗ್ಲೂ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತದೆ, ಸ್ಪೆಷಲಿ ಹುತ್ತದ ಮಣ್ಣು. ಸೊ ಹಾಗೆ ಅದು ಅದರಲ್ಲಿ ಕಲ್ಲೆಲ್ಲ ಇರುತ್ತಿಲ್ಲ, ಹುತ್ತದ ಮಣ್ಣು ತುಂಬ ಕ್ಲೀನ್ ಇರ್ತದೆ. ಯಾಕೆಂದರೆ ಆ ಒಂದು ಗೆದ್ದಲು ಹುಳಗಳೇನಿದೆ ಅದು ತುಂಬ ಕಷ್ಟಪಟ್ಟು ಮಾಡುವಂಥದ್ದು. ಹಾಗೆ ಕಲ್ಲೆಲ್ಲ ಇರೋದಿಲ್ಲ ಅದರಲ್ಲಿ. ಸೊ ಮೇಲೆ ಏನಾದರೂ ಎಲೆ ಏನಾದರೂ ಬಿದ್ದರೆ ಅದು ಸ್ವಲ್ಪ ಇರ್ತದೆ, ಕಾಫಿ ಎಲೆ, ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಸೊ ಹಾಗೆ ಅದರಲ್ಲಿ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರ್ತದೆ. ಹಾಗೆ ನಾನಿಲ್ಲಿ ಒಲೆಯನ್ನು ರೆಡಿ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗುವವರೆಗೆ ಒಲೆ ಮಾಡಿ ಅದರಲ್ಲಿ ಬೆಂಕಿ ಮಾಡೋದು ಅಂತ ಇದ್ದ ಸಿಯೋನ್ ಮನೆ ಬೇಕು ಅಂತ ಹೇಳಿದ ಮತ್ತೆ ಲಾಸ್ಟ್ ಆಗುವಾಗ. ಹಾಗೆ ನಮ್ಮ ಪ್ಲ್ಯಾನ್ ಕೂಡ ಚೇಂಜ್ ಆಯಿತು. ಇವತ್ತು ಇಲ್ಲಿ ಇದೇ ಮನೆಯಲ್ಲಿ ನಾನು ನಿಲ್ತೇನೆ ಅಂತ ಹೇಳಿ ಡೈಲಿ ಮಧ್ಯಾಹ್ನ ನಂತರ ಮಳೆ ಬರ್ತಾ ಉಂಟು ಇಲ್ಲಿ. ಸೊ ಹಾಗೆ ನನ್ನ ಊರು ಯಾವುದು ಅಂತ ಕೂಡ ತುಂಬ ಜನ ಕಳೆದ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದ್ರಿ. ನಂದು ಈ ಕೊಟ್ಟಿಗೆಹಾರದ ನಂತರ ಮೂಡಿಗೆರೆಗಿಂತ ಸ್ವಲ್ಪ ಹಿಂದೆ ಕೊಟ್ಟಿಗೆಹಾರದ ನಂತರ ಸಿಗುವಂಥದ್ದು ಬಣಕಲ್ ಅಂತ ಹೇಳಿ. ಸೊ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಗೊತ್ತಿಲ್ಲದವರಿಗೆ ಮೂಡಿಗೆರೆ ಅಂತೂ ಕೇಳಿರ್ತೀರಲ್ವ. ಸೊ ಮೂಡಿಗೆರೆನೇ ನನ್ನ ಊರು. ಚಿಕ್ಕಮಂಗ್ಳೂರು ಮಲೆನಾಡು ಅಂತ ಹೇಳ್ತೇವೆ ಅಲ್ವ. ಸೊ ನಾನು ಮಲೆನಾಡು ಹುಡುಗಿ. ನಾನೆಲ್ಲ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ. ಅಂದರೆ ಎಜುಕೇಷನ್ ಆಲ್ಮೋಸ್ಟ್ ಆದದ್ದು ಮಂಗಳೂರು ಆಚೆನೇ. ಸೊ ಹಾಗೆ ಮತ್ತು ನನ್ನ ಮಮ್ಮಿ ಡ್ಯಾಡಿ ಕೂಡ ಅಂದರೆ ಅವರ ಪೇರೆಂಟ್ಸ್ ಕೂಡ ಎಲ್ಲ ಮಂಗಳೂರು ಆಚೆ ಅವರೇ. ಸೊ ನನ್ನ ಮಮ್ಮಿದು ಕೂಡ ಉಜಿರೆ ಆಚೆ ಸೈಡಲ್ಲಿ ಮನೆ ಇರುವಂಥದ್ದು, ಅಂದರೆ ತಾಯಿ ಮನೆ, ನನ್ನ ಅಜ್ಜಿ ಮನೆ ಎಲ್ಲ. ಸೊ ಹಾಗೆ ಸ್ವಲ್ಪ ನಮ್ಮ ಭಾಷೆ ಇಲ್ಲಿಯ ಭಾಷೆಗಿಂತ ಸ್ವಲ್ಪ ಮಂಗಳೂರು ಕನ್ನಡ ಜಾಸ್ತಿ ನಾವು ಯೂಸ್ ಮಾಡುವಂಥದ್ದು ಮನೆಯಲ್ಲಾದರೂ ಸಹ. ಸೊ ಹಾಗೆ ನೋಡ್ಬೋದು ಸಿಯೋನ್ ನಮ್ಮ ಡ್ಯಾಡಿದೊಂದು ಹಳೆ ಹೆಲ್ಮೆಟ್ ಇದು, ಒಂದು ಪೀಸನ್ನ ಗುಜರಿಗೆ ಹಾಕ್ಲಿಕ್ಕೆ ಅಂತೇಳಿ ಇಟ್ಟಿದ್ರು. ಸೊ ಅದರಲ್ಲಿ ನೀರನ್ನು ತಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅವನಿಗಂತೂ ತುಂಬ ಖುಷಿ. ಯಾಕೆಂತ ಹೇಳಿದರೆ ಡೈಲಿ ಮಣ್ಣಲ್ಲಿ ಈ ರೀತಿಯಲ್ಲಿ ಆಟ ಆಡಲಿಕ್ಕೆ ಬಿಡೋದಿಲ್ಲ ಅಲ್ಲ. ಹಾಗೆ ಎಷ್ಟಾಗ್ತದೆ ಅಷ್ಟು ಎಂಜಾಯ್ ಮಾಡುವ ಅಂತ ಹೇಳಿ ಅವನು ನೀರು ತರೋದೇನು ನನಗೆ ಹೆಲ್ಪ್ ಮಾಡೋದೇನು ಅಂತ ನೋಡಿದರೆ ನನ್ನ ಮಮ್ಮಿ ನಮ್ಮ ಡ್ಯಾಡಿ ಬಂದು ಹೇಳಿದರು, ಇದನ್ನು ನೀನು ಮಾಡ್ತಾ ಇದ್ದದನ್ನು ಈಗ ಅವನಿಗೂ ಸಹ ಕಲಿಸೋದ ಅಂತ ಹೇಳಿ. ಅದೇ ಮಮ್ಮಿ ಅವರೆಲ್ಲ ನೋಡಿ ಒಳಗಿಂದ ಅವನ ಖುಷಿಯನ್ನು ನೋಡಿ ಎಂಜಾಯ್ ಮಾಡ್ತಾಯಿದ್ರು. ನನಗೆ ಸಹ ತುಂಬ ಖುಷಿ ಆಯಿತು. ನನಗೆ ಕೂತ್ಕೊಂಡು ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಈಗ ನಾನು ಆಲ್ಮೋಸ್ಟ್ 4 months ಪ್ರೆಗ್ನೆಂಟ್ ಇದ್ದೆ ಈ ವಿಡಿಯೋ ಶೂಟ್ ಮಾಡುವಾಗ. ಬಟ್ ಈಗ ನಾನು ವಾಯ್ಸ್ ಓವರ್ ಕೊಡುವಾಗ 6th month ಪ್ರೆಗ್ನೆಂಟ್. ಮತ್ತು ಕೇಳ್ತಿರಲ್ಲ ಕಾಮೆಂಟಲ್ಲಿ ಈಗಲೇ ಹೇಳುವಂಥದ್ದು, 6th month ನಡೀತಾ ಇದೆ ನನಗೆ. ಹಾಗೆ ನಿಮಗೆ ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತದೆ ಶಾರ್ಟ್ನೆಸ್ ಆಫ್ ಬ್ರೆತ್, ಮಾತಾಡುವಾಗ ಉಸಿರು ಸಾಕಾಗೋದಿಲ್ಲ ಅಲ್ಲ. ಸೊ ಅದು ಸಹ ಇದೆ. ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜೋರು ಉಸಿರಾಡಿದ ಹಾಗೆ ಆದರೆ. ಸೊ ತುಂಬ ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ತುಂಬ ರಿಕ್ವೆಸ್ಟ್ ಬರ್ತಿದೆ ವೀಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿ. ಈ ಒಂದು ವೀಡಿಯೋನ ನನಗೆ ಅಪ್ಲೋಡ್ ಮಾಡಿ ನನ್ನ ಗ್ಯಾಲರಿಯಲ್ಲಿ ಇರೋದನ್ನು ಡಿಲೀಟ್ ಮಾಡಿದರೆ ಸ್ಪೇಸ್ ಉಳಿತದೆ ಅಲ್ವಾ. ನೆಕ್ಸ್ಟ್ ನನಗೆ ರುಟೀನ್ ವ್ಲಾಗನ್ನೆಲ್ಲ ಶೇರ್ ಮಾಡಲಿಕ್ಕೆ. ಹಾಗಾಗಿ ಮತ್ತು ಮಂಗಳೂರು ಸೈಡಿಗಂತೂ ಕಂಡಪಟ್ಟೆ ಮಳೆ ಬರ್ತಾ ಉಂಟು. ಮಳೆ ಅಂತ ಹೇಳಿದರೆ ಬೆಳಿಗ್ಗೆ ಸಂಜೆ ಗಾಳಿ ಮಳೆ. ನಮಗೆ ಕರೆಂಟ್ ಸಹ ಇಲ್ಲ, ಇಂಟರ್ನೆಟ್ ಕೇಬಲ್ ಸಹ ಇಲ್ಲ, ಎಲ್ಲ ಮೆಸ್ಸಿಯಾಗಿ ಹೋಗಿದೆ. ಸೊ ಹೊಸ ಮನೆಗೆ ನಾವು ಶಿಫ್ಟ್ ಆಗಿರೋದ್ರಿಂದ ಏನೋ ಒಂಥರ ಸಮಾಧಾನ. ಯಾಕೆಂತ ಹೇಳಿದರೆ ಅಲ್ಲಿ ಗಾಳಿ ಎಲ್ಲ ಬಂದರೆ, ನಾವು ಮೊದಲಿದ್ದಲ್ಲಿ ಈ ರೀತಿ ಗಾಳಿಯೆಲ್ಲ ಬಂದಾಗ ತುಂಬ ದಿನ ಕರೆಂಟ್ ಬರ್ತಾನೆ ಇರಲಿಲ್ಲ. ಯಾಕೆಂದರೆ ಮರ ಅದೆಲ್ಲ ಕಾಡೆಲ್ಲ ಜಾಸ್ತಿ ಇರೋದ್ರಿಂದ. ಬಟ್ ಇಲ್ಲಿ ಪರವಾಗಿಲ್ಲ. ಸೊ ಇಲ್ಲಿ ಒಲೆಯಷ್ಟು ಈಗ ರೆಡಿಯಾಗಿದೆ ನೋಡ್ಬೋದು ನೀವು. ಒಲೆ ರೀತಿಯಲ್ಲಿ ನಾನು ರೆಡಿ ಮಾಡಿದ್ದೆ. ಮತ್ತು ಸ್ವಲ್ಪ ಹೊತ್ತಿನ ನಂತರ ಸಿಯೋನ್ನ ರಿಕ್ವೆಸ್ಟ್ ಬಂದಂಥದ್ದು ಮನೆ ಬೇಕು ಅಂತ ಹೇಳಿ. ಸೊ ಒಲೆಯ ಐಡಿಯಾವನ್ನು ಅಲ್ಲಿಯೇ ಸ್ಕಿಪ್ ಮಾಡಿ, ನನಗೆ ಬೇಕಾಗಿ ಮಾಡುವಂಥದ್ದಲ್ಲ ಅಲ್ಲ, ಅವನಿಗೆ ಏನು ಇಷ್ಟ ಇದೆ ಅದನ್ನು ಮಾಡಿಕೊಡುವ ಅಂತ ಹೇಳಿ ಮೊದಲೇ ಅವನು ಮನೆ ಬೇಕಂತ ಹೇಳಿದರೆ ನಾನು ಬೇರೆ ಟೈಪಲ್ಲಿ ಕಟ್ಟಿಕೊಡ್ತಾ ಇದ್ದೆ. ಯಾಕೆಂದರೆ ಇದೆಲ್ಲ ನಾವು ಚಿಕ್ಕ ಇರುವಾಗ ಮಾಡಿ ನಮಗೆ ಸಾಕಾದಂಥದ್ದು. ಮತ್ತು ಈ ಮನೆ ಏನು ಅಂತ ಹೇಳಿದರೆ ಕರೆಕ್ಟ್ ಸಮ್ಮರಲ್ಲಿ
ನಾವು ರೆಡಿ ಮಾಡಿದರೆ ಎಷ್ಟು ಹೊಡೆದ್ರೂ ಕೂಡ ಒಡೆದೋಗ್ತಾ ಇರಲಿಲ್ಲ. ಅಂದರೆ ಇದಕ್ಕೆ ಹುಲ್ಲೆಲ್ಲ ಹಾಕಿ, ಸಪೂರದ ಹುಲ್ಲೆಲ್ಲ ಇರ್ತದೆ ಅಲ್ವಾ, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಕಟ್ತಾ ಇದ್ವಿ. ತುಂಬ ಗಟ್ಟಿ ಬರ್ತಾಯಿತ್ತು. ಮತ್ತು ಒಲೆ ಕೂಡ ಹಾಗೆಯೇ ಅದರಲ್ಲೇ ಬೆಂಕಿ ಮಾಡುವಂಥದ್ದು. ಬೆಂಕಿ ಅಂತ ಮನೆಯ ಒಳಗೆ ಬೆಂಕಿ ಉರಿತಾ ಇರ್ತದೆ ಅಲ್ವಾ ಒಲೆಯಲ್ಲಿ. ಸೊ ಅದರಿಂದ ಒಂದು ಸ್ಪೂನಲ್ಲಿ ಕಿಟಕಿಯಿಂದ ಒಂದು ಸ್ಪೂನನ್ನು ಹಾಕಿ ಕೆಂಡವನ್ನು ಕದ್ದು ತೆಗೆದು ಅದನ್ನು ತಗೊಂಡೋಗಿ ಬೆಂಕಿ ಮಾಡ್ತಾಯಿದ್ವಿ. ಅಕ್ಕಿ ಸಹ ಕದ್ದು ತಗೊಂಡೋಗಿ ಒಂದು ಪಾತ್ರೆಯಲ್ಲಿ, ಮೊದಲೆಲ್ಲ ಈಗೆಲ್ಲ ನನಗೆ ನೋಡಲಿಕ್ಕೆ ಸಿಗಲಿಲ್ಲ, ಬಟ್ ಮೊದಲೆಲ್ಲ ಈ ಅಲ್ಯೂಮಿನಿಯಂ ಪಾತ್ರೆಗಳು, ಚಿಕ್ಕ ಚಿಕ್ಕ ಪಾತ್ರೆಗಳು ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಹೇಳಿ ಈ ಸಂತೆಯಲ್ಲೆಲ್ಲ ಸಿಗ್ತಾಯಿತ್ತು. ಸೊ ಆ ಒಂದು ಪಾತ್ರೆಗಳಲ್ಲಿ ತಂದು, ಅದು ಅಂದರೆ ನಮಗೆ ಯಾರು ತಂದು ಕೊಡ್ತಾ ಇರಲಿಲ್ಲ, ಬಟ್ ನೇಬರ್ ಮಕ್ಕಳು ತರ್ತಾಯಿದ್ರು. ಅವರು ತಂದಾಗ ಅದಕ್ಕೆ ಅಕ್ಕಿ ಹಾಕಿ ಈ ಕೆಂಡವನ್ನು ತಗೊಂಡೋಗಿ ಅನ್ನ ಮಾಡಿ, ಹಾಗೇ ಒಂದು ಸಲ ಹುಲ್ಲಿನ ಮನೆ ಮಾಡಿ ಕೂತ್ಕೊಂಡು ಅದರೊಳಗೆ ಬೆಂಕಿ ಹೊತ್ತಿದ್ದು ಸಹ ಇದೆ. ಮೊದಲಿನ ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ತದೆ. ಯಾಕೆಂತ ಹೇಳಿದರೆ ಈ ಹುಲ್ಲಿರ್ತದೆ ಅಲ್ವಾ, ಬೈ ಹುಲ್ಲು ಅಂತ ಹೇಳ್ತಾರೆ, ದನಕ್ಕೆಲ್ಲ ಹಾಕುವಂಥದ್ದು. ಸೊ ಆ ಹುಲ್ಲಿನ ಮನೆ ಮಾಡುವಂಥದ್ದು. ಮೊದಲೆಲ್ಲ ಹೀಗೆ ಓಪನ್ ಕೂತು ಮಾಡೋದಲ್ಲ, ಮೊದಲು ನಾವು ಮನೆ ಮಾಡಲಿಕ್ಕೆ ಜಾಗ ನೋಡ್ತಾ ಇದ್ದಂಥದ್ದು ಚಿಕ್ಕ ಎಲ್ಲ ಇರುವಾಗ. ಈ ಸಮ್ಮರ್ ಹಾಲಿಡೇಸ್ ಅಂತ ಹೇಳಿದರೆ ಮಕ್ಕಳೆಲ್ಲ ಸೇರುವಂಥದ್ದು, ಸಿಬ್ಲಿಂಗ್ಸ್ ಎಲ್ಲ ಸೇರಿ ದೊಡ್ಡ ದೊಡ್ಡ ಕಂಬಗಳನ್ನೆಲ್ಲ ತಂದು ಹಾಕಿ ಮನೆ ಮಾಡುವಂಥದ್ದು. ಮೊದಲು ಮನೆದು ಹುಚ್ಚು ಜೋರಿತ್ತು. ಮನೆಯೆಲ್ಲ ಕಟ್ಟಿ ಮನೆಯೊಳಗೆ ಕೂತ್ಕೊಂಡು ಯಾರಾದರೂ ಇಬ್ಬರು ಅಪ್ಪ ಅಮ್ಮ ಆಗುವಂಥದ್ದು, ಇಬ್ಬರು ಮಕ್ಕಳಾಗುವಂಥದ್ದು, ಇಬ್ಬರು ಆಂಟಿ ಅಂಕಲ್ಗಳಾಗುವಂಥದ್ದು, ಮತ್ತು ಅವರ ಮಕ್ಕಳಾಗುವಂಥದ್ದು. ಹಾಗೆ ಅವ್ರದ್ದೊಂದು ಬೇರೆ ಮನೆ, ಒಂದು ಗಿಡ ಅವರ ಮನೆ ಆದರೆ, ಒಂದು ಕಾಫಿ ಗಿಡ ಅವರ ಮನೆ ಆದರೆ, ಈ ಒಳ್ಳೆ ಮನೆ ಏನಿದೆ ಇದರಲ್ಲಿ ಊಟಕ್ಕೆ ಕರೆಯುವಂಥದ್ದು. ಮಣ್ಣಿಂದ ಈ ಪುಂಡಿ ಮಾಡ್ತೇವೆ ಅಲ್ಲ, ಕಡುಬು. ಸೊ ಅದನ್ನೆಲ್ಲ ಮಾಡಿ ಈ ರೀತಿ ಸಾರೆಲ್ಲ ಮಾಡಿ ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗುವಂಥದ್ದೆಲ್ಲ ಇರ್ತಿತ್ತು. ತುಂಬ ಖುಷಿ ಆಗ್ತಿತ್ತು ಆಗ ಎಲ್ಲ. ಆಗದು ಆಟಗಳೇ ಬೇರೆ. ಮತ್ತು ಈ ಸ್ಕೂಲಲ್ಲೆಲ್ಲ ಮೊದಲೆಲ್ಲ ಮಕ್ಕಳು ಹೇಗೆ ಅಂತ ಹೇಳಿದರೆ ಗಾಜಿನ ಬಳೆಗಳು ಹಾಕ್ಕೊಂಡು ಬರ್ತಾಯಿದ್ರು ಸ್ಕೂಲಿಗೆ, ತುಂಬ ಗಾಜಿನ ಬಳೆ. ಈಗೆಲ್ಲ ರೂಲ್ಸ್ ಎಲ್ಲ ಉಂಟಲ್ಲ, ಮೊದಲೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಎಲ್ಲ ಎಂಥ ರೂಲ್ಸ್ ಎಲ್ಲ ಇರಲಿಲ್ಲ. ಆಗ ತುಂಬ ಗಾಜಿನ ಬಳೆ ಎಲ್ಲ ಹಾಕ್ಕೊಂಡು ಬರ್ತಾಯಿದ್ರು ಮಕ್ಕಳು. ಸೊ ಆ ಗಾಜಿನ ಬಳೆಯನ್ನು ಎಲ್ಲ ಆಟ ಆಡುವಾಗ ಪುಡಿ ಆಗ್ತದೆ ಅಲ್ಲ, ಹೊಡೆದೋಗ್ತದೆ ಅಲ್ಲ, ಸೊ ಅದೆಲ್ಲ ಬಿದ್ದಿರ್ತದೆ. ಹಾಗೆ ಸೆಟ್ ಆಟ ಆಡೋದು ಅಂತ ಹೇಳಿ, ಬಳೆಯಲ್ಲಿ ಸೆಟ್ ಆಡೋದು ಅಂತ ಹೇಳಿ ಒಂದು ಆಟ ಆಡ್ತಾಯಿದ್ವಿ. ಆ ಆಟ ಯಾರಿಗಾದರೂ ಗೊತ್ತಿದ್ದರೆ ನೀವು ಕಾಮೆಂಟ್ ಮಾಡಿ ಆಯಿತಾ. ಕಾಮೆಂಟ್ ಮಾಡಿದರೆ ಆ ಒಂದು ಕಾನ್ವರ್ಸೇಷನ್ ನೋಡುವಾಗಲೇ ಖುಷಿ ಆಗ್ತದೆ. ನನಗೆ ಸತ್ಯ ಹೇಳಬೇಕಂದ್ರೆ ರಿಪ್ಲೈ ಮಾಡಲಿಕ್ಕೆ ಆಗ್ತದೆ ಇಲ್ಲ ಅಂತ ಗೊತ್ತಿಲ್ಲ ಎಲ್ಲ ಕಾಮೆಂಟ್ಸಿಗೆ. ಸ್ಟಿಲ್ ನಾನು ಓದಿ ಲೈಕ್ ಮಾಡೇ ಮಾಡ್ತೇನೆ. ಹಾಗೆ ನೀವು ಶೇರ್ ಮಾಡಿ ಬೇರೆಯವರಿಗೆ ಕೂಡ ಕಾಮೆಂಟ್ ಓದುವಾಗ. ಈ 90s ಕಿಡ್ಸ್ನ ಏನು ಮೆಮೊರೀಸ್ ಇದೆ ಅದರದ್ದು ನೆನಪಾಗ್ತದೆ. ಆ ಒಂದು ಎಲ್ಲ ಕಲರ್ ಬಳೆಗಳನ್ನು ಕಲೆಕ್ಟ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಆಟ ಆಡುವಂಥದ್ದು. ಸೆಟ್ ಅಂತ ಹೇಳಿ ಎಲ್ಲ ಕಲರ್ ಬಳೆಗಳು 4 ಅಥವಾ 6 ಅಂತ ತಗೊಂಡು ಮಿಕ್ಸ್ ಮಾಡಿ ಹಂಚುವಂಥದ್ದು. ಹಂಚಿ ಒಂದೊಂದೇ ಸೆಟ್ಟನ್ನು ಇಟ್ಟು ನಾವು ಈ ಗಿಳಿ, ಕಾಗೆ, ಹಕ್ಕಿಗಳದೆಲ್ಲ ಒಂದು ಸೆಟ್ ಆಡ್ತೇವಲ್ಲ ಪೇಪರಲ್ಲಿ. ಸೊ ಹಾಗೆಯೇ ಬಳೆಯ ಸೆಟ್ ಆಡ್ತಾ ಇದ್ದಂಥದ್ದು. ಮತ್ತು ರೋಡಲ್ಲಿ ಬರುವಾಗ ಈ ವಿಮಲ್ ಎಲ್ಲ ತಿಂದು ಬಿಸಾಡಿರ್ತಾರಲ್ವ ಪ್ಯಾಕೆಟ್ಗಳು, ವಿಮಲ್ ಪ್ಯಾಕೆಟ್ ಅಂತಲೇ ಜಾಸ್ತಿ ಇರ್ತಾ ಇತ್ತಂಥದ್ದು. ಸೊ ಆ ವಿಮಲ್ ಇದು ಪ್ಯಾಕೆಟ್ಗಳು ಮತ್ತು ಬೇರೆ ಎಲ್ಲ ಈ ಚೈನಿ ಅದರದ್ದೆಲ್ಲ ಪ್ಯಾಕೆಟ್ ತಿಂದು ಬಿಸಾಡಿದಿರ್ತದೆ ಅಲ್ವಾ. ನಡ್ಕೊಂಡು ಬರೋದಲ್ಲ, ಈಗೆಲ್ಲ ರಿಕ್ಷಾದಲ್ಲೆಲ್ಲ ಹೋಗುವಂಥದ್ದು ಮಕ್ಕಳು ಅಥವಾ ಪೇರೆಂಟ್ಸ್ ಪಿಕ್ ಮಾಡುವಂಥದ್ದು. ಮೊದಲು ರೋಡಲ್ಲಿ ಬರುವಾಗ ಪ್ರತಿಯೊಂದು ಹುಲ್ಲು, ಪ್ರತಿಯೊಂದು ಕಸವನ್ನು ನೋಡ್ತಾನೇ ನಡ್ಕೊಂಡು ಬರುವಂಥದ್ದು. ಹಾಗೆ ಅದನ್ನೆಲ್ಲ ಪಿಕ್ ಮಾಡಿ ಒಂದು ಕಲ್ಲಿನ ಮೇಲೆ ಇಟ್ಟು 2 ಪ್ಯಾಕೆಟನ್ನು ಕಲ್ಲಿನ ಮೇಲೆ ಇಟ್ಟು ಇನ್ನೊಂದು ಕಲ್ಲಿಂದ ಹೊಡೆದ್ರೆ ಅದು ಅಂಗಡಿಯಲ್ಲಿ ಯಾವ ರೀತಿಯಲ್ಲಿ ಹೀಗೆ ಮಾಲೆ ರೀತಿಯಲ್ಲಿ ಸಿಗ್ತದೆ ಅಲ್ಲ, ಸೊ ಹಾಗೆಯೇ ಮಾಲೆ ರೀತಿಯಲ್ಲಿ ಆಗ್ತಾಯಿತ್ತು. ಹಾಗೆ ಅದನ್ನು ತಂದು ಹಾಗೆ ಅದನ್ನು ಜೋಡಿಸಿ ಒಂದು ದೊಡ್ಡ ಮಾಲೆ ರೀತಿಯಲ್ಲಿ ಮಾಡಿ ಅಂಗಡಿಯಲ್ಲಿ ಯಾವ ರೀತಿಯಲ್ಲಿ ನೇತಾಕ್ತಾರಲ್ಲ ಹಾಗೆಯೇ ಒಂದು ಕೋಲಿಗೆ ನೇತಾಕಿ ಅಂಗಡಿ ಆಟ ಆಡುವಂಥದ್ದು. ಪ್ರತಿಯೊಂದನ್ನು ಆಟ ಆಡಿದ್ದೇವೆ ನಾವು. ಮತ್ತು ಮರಕೋತಿ ಆಡುವಂಥದ್ದು. ಇನ್ನೂ ನನಗೆ ಕೆಲವೊಮ್ಮೆ ನೆನಪಾಗ್ತದೆ. ಈಗಂದರೆ ವಾಯ್ಸ್ ಓವರ್ ಕೊಡುವಾಗ ರ್ಯಾಂಡಮ್ ಆಗಿ ಹೇಳಲಿಕ್ಕೆ ನೆನಪಾಗ್ತಾ ಇಲ್ಲ, ಬಟ್ ಸುಮಾರಷ್ಟು ಆಟಗಳನ್ನು ಆಡಿದ್ದೇವೆ ನಾವು. ಸೊ ಅದೆಲ್ಲ ಅಂಥ ಎಲ್ಲ ಮೆಮೊರೀಸನ್ನು ನಮ್ಮ ಒಂದು ಮಕ್ಕಳಿಗೆ ಆ ಒಂದು ರೀಕ್ರಿಯೇಟ್ ಮಾಡಿ ಕೊಡಲಿಕ್ಕೆ ಆಗೋದಾದರೆ ಎಷ್ಟು ಒಳ್ಳೆಯದಲ್ವ. ಸೊ ಹಾಗೆ ಇಲ್ಲಿ ಒಂದು ಚಿಕ್ಕ ಮನೆಯನ್ನು ಮಾಡಿಕೊಟ್ಟಿದ್ದೇನೆ ಸಿಯಾನಿಗೆ. ಈ ಅಡಿಕೆ ಹಾಳೆಯನ್ನು ರೂಫ್ ಆಗಿ ಇಟ್ಟು ಮತ್ತು ಒಂದು ಚಿಮ್ನಿ ಕೂಡ ಮಾಡಿಕೊಟ್ಟಿದ್ದೇನೆ. ಅವನ ಮುಖದಲ್ಲಿ ನಗು ನೋಡುವಾಗಲೇ ಖುಷಿಯಾಗುವಂಥದ್ದು. ಎಷ್ಟು ಖುಷಿ ಅಂತ ಇಲ್ಲ ಅವನಿಗೆ. ಅವನು ಆ್ಯಕ್ಚುಲಿ ನಾವು ಹಿಂದೆ ಮಡಂತಿಯರಿಗೆ ಬರುವಾಗ ಹೇಳ್ತಾ ಇದ್ದ ಮನೆಯನ್ನು ತೆಕ್ಕೊಂಡು ಬರುವ ಅಂತ ಹೇಳಿ. ಮಳೆ ಬಂದರೂ ಕೂಡ ಮನೆಗೆ ನನ್ನ ಮಮ್ಮಿ ಡ್ಯಾಡಿ ಇಬ್ಬರು ಸೇರಿ, ಅಂದರೆ ಸಿಯೋನ್ನ ಅಜ್ಜಿ ಅವರು
ನಾವು ಒಳಗಿದ್ರೆ ಮಳೆ ಬಂದ ಕೂಡಲೇ ಅವರು ಹೋಗಿ ಅದಕ್ಕೆ ಟಾರ್ಪಲ್ ಹಾಕುವಂಥದ್ದು ಎಲ್ಲ ಮಾಡಿ ನಾವಿರುವಷ್ಟು ದಿನ ಈ ಮನೆ ಆಗಿ ಒಂದು 4-5 ದಿನ ಇದ್ವಿ ಕಾಣ್ತದೆ. ಸೊ ಅಷ್ಟು ದಿನ ಕೂಡ ಅವರು ರಾತ್ರಿ ಮಳೆಗೆಲ್ಲ ಇದನ್ನು ಟಾರ್ಪಲೆಲ್ಲ ಹಾಕಿ ಅದರ ಮೇಲೆ ಕಲ್ಲೆಲ್ಲ ಇಟ್ಟು ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ರು. ಬರುವ ದಿನ ನಾನು ಮನೆಯನ್ನು 2 ತುಂಡು ಮಾಡಿ ಅದನ್ನು ಬಿಸಾಡಿದೆ. ಯಾಕೆಂದರೆ ಇದನ್ನು ನೋಡಿದರೆ ಇದನ್ನು ಹೊತ್ಕೊಂಡು ಹೋಗು ಅಂತ ಹೇಳ್ತಾನೆ. ಮಡಂತೇರಲ್ಲಿ ಮಣ್ಣು ಇಲ್ಲದಕ್ಕ ಇಲ್ಲಿಂದ ತಗೊಂಡು ಹೋಗೋದು ಅಂತ ಹೇಳಿ ನಾನು ಬೇಡ ಅಂತ ಡಿಸೈಡ್ ಮಾಡಿ ಅದನ್ನೆಲ್ಲ ಹುಡಿ ಮಾಡಿ ತೋಟಕ್ಕೆ ಬಿಸಾಡಿದೆ. ಬಟ್ ಲಾಸ್ಟಿಗೆ ಹೋಗುವಾಗ ಅವನಿಗೆ ನೆನಪಾಯಿತು ಮನೆ ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ. ನಾನು ಹೇಳಿದೆ ಮನೆ ಬಿಸಾಡಿದ್ದೆ ಅಂತ ಹೇಳಿ, ಬಟ್ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಮತ್ತೆ ನನ್ನ ಮಮ್ಮಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಈ ಮನೆ 2 ತುಂಡು ಮಾಡಿದಾಗ ಇದ್ದಂತಹ ಮಣ್ಣು ಮತ್ತು ಅದರ ಒಂದು ಏನೆಲ್ಲ ಅದರ ಡಿಬ್ರಿಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಹಾಕಿ ಪ್ಲಾಸ್ಟಿಕಲ್ಲಿ ತಂದು ಕಾರ್ ಹತ್ರ ಕೊಟ್ಟರು, ಕಾರೊಳಗೆ ಇಟ್ಕೊ ಅಂತ ಹೇಳಿ. ಸೊ ಮತ್ತೆ ಬರುವಾಗ ಅದನ್ನು ಮಣ್ಣನ್ನು ಕಾರಲ್ಲಿ ಇಟ್ಟ ಹಾಗೆ ಮಾಡಿ ಇನ್ನೊಂದು ಡೋರಿಂದ ಅದನ್ನು ಅಲ್ಲೇ ಬಿಟ್ಟು ಬಂದಂಥದ್ದು ನಾನು. ಅವನಿಗೆ ಒಮ್ಮೆ ಇಲ್ಲಿಗೆ ಸಮಾಧಾನ ಆಯಿತು, ತೆಕ್ಕೊಂಡಿದ್ದೇವೆ ಅಲ್ಲ ಮಣ್ಣಾದರೂ ಅಂತ ಹೇಳಿ. ಬಟ್ ಮಣ್ಣು ಉಂಟಲ್ಲ ಇಲ್ಲಿ ಯಾಕೆ ಅಂತ ಹೇಳಿ ಮತ್ತೆ ಮಕ್ಕಳಿಗೆ ನೆನಪಿರೋದಿಲ್ಲ. ಮತ್ತು ಲಗೇಜ್ ಕೂಡ ಫುಲ್ ಇತ್ತು ಅಂತ ಹೇಳಿ ನಾವು ತರಲಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಶಿವನ ಮನೆ ರೆಡಿಯಾಗಿದೆ. ಇದರಲ್ಲಿ ನಾನು ಅವನ ಹತ್ರ ಕೊಂಕಣಿಯಲ್ಲೇ ಮಾತಾಡಿರೋದ್ರಿಂದ ಕೆಲವರಿಗೆ ಅಂತ ಅರ್ಥ ಆಗಲಿಕ್ಕಿಲ್ಲ. ಏನಿಲ್ಲ, ಮನೆಯಲ್ಲಿ ಎಷ್ಟು ಬೆಡ್ರೂಮ್ಸ್ ಇದೆ, ಗೃಹ ಪ್ರವೇಶ ಯಾವಾಗ ಆದಂಥದ್ದು, ಊಟ ಇದೆಯಾ, ಏನು ಊಟ ಉಂಟು ಅದೆಲ್ಲ ಕೇಳಿರುವಂಥದ್ದಷ್ಟೇ ಈ ವಿಡಿಯೋದಲ್ಲಿ ಇರುವಂಥದ್ದು. ಅರ್ಥ ಆಗದೇ ಇರುವ ಕೊಂಕಣಿ ಬರದೇ ಇರುವಂಥ ಸಬ್ಸ್ಕ್ರೈಬರ್ಸಿಗೆ ಹೇಳುವಂಥದ್ದು. ಈ ವಿಡಿಯೋ ಕೆಲವರಿಗಂತೂ ಬೋರಿಂಗ್ ಅಂತ ಹೇಳಿ ಅನ್ನಿಸ್ಬೋದು, ಬಟ್ ಮಕ್ಕಳಿಗೆ ದೊಡ್ಡವರಾದ್ಮೇಲೆ ನೋಡುವಾಗ ಖುಷಿ ಆಗ್ತದೆ. ಈವನ್ ಸಿಯೋನಿಗೆ ಇಂಥದ್ದನ್ನೆಲ್ಲ ನೋಡುವಾಗ ಅವರಿಗೆ ಅನಿಸ್ಬಾರ್ದಲ್ವ, ನಮ್ಮ ತಂದೆ ತಾಯಿ ನಮ್ಮ ಜೊತೆ ಟೈಮೇ ಸ್ಪೆಂಡ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿ. ಯಾಕೆಂದರೆ ನಮಗೆ ಟೈಮ್ ಇರೋದಿಲ್ಲ ಈ ಟೈಮ್ನಲ್ಲಿ. ಸ್ಟಿಲ್ ನಾವೊಂದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವರಿಗೊಂದು ಇಷ್ಟು ಒಳ್ಳೆ ಮೆಮೊರಿ ಕೊಟ್ಟಿದ್ದೇವೆ ಅಂತ ಹೇಳಿದರೆ, ಒಂದೇ ದಿನದಾಗಿರ್ಬೋದು, ಏನೋ ಒಂದು ರೀತಿಯ ಖುಷಿ ಇರ್ತದೆ ಅದರಲ್ಲಿ. ಸೊ ಹಾಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಅವನು ಮಾಡಲಿ ಅಂತ ಹೇಳಿ ಇದನ್ನೆಲ್ಲ ನಾವು ನಮ್ಮ ಮನೆಯ ಹಿಂದೆ ಮಾಡ್ತಾ ಇರುವಂಥದ್ದು. ಅಲ್ಲಿ ಒಂದು ಅಂದರೆ ಸಪ್ರೇಟ್ ಒಂದು ಜಾಗ ಇದೆ, ಗುಜರಿ ಎಲ್ಲ ಇಟ್ಟಿರುವಂಥದ್ದು. ಸೊ ಇಲ್ಲಿ ಫಸ್ಟಿಗೆ ನಾಯಿ ಗೂಡಿತ್ತು, ಹಾಗೆ ಅದರದ್ದೊಂದು ಸಿಮೆಂಟಿದು ಫೌಂಡೇಶನ್ ಕೂಡ ಸಿಕ್ತು. ಸೊ ಈಗ ಮನೆ ಎಲ್ಲ ಆಯ್ತಲ್ಲ, ಮನೆ ಆದ ಕೂಡಲೇ ಕುಕ್ಕಿಂಗ್ ಇದು ಸ್ಟಾರ್ಟ್ ಆಯಿತು. ಯಾಕೆಂದರೆ ಒಲೆಯಲ್ಲಿ ಕುಕ್ಕಿಂಗ್ ಮಾಡಲಿಕ್ಕಿದ್ದಂಥದ್ದು ಅವನು. ಬಟ್ ಈಗ ಮನೆ ಆಯಿತು, ಇನ್ನು ಊಟ ಆಗಬೇಕಲ್ಲ. ಹಾಗೆ ನನ್ನ ಮಮ್ಮಿ ಸ್ವಲ್ಪ ಎಲ್ಲ ವೆಜಿಟೇಬಲ್ಸನ್ನು ಹಾಕಿದ್ದಾರೆ. ಸೊ ಅದರಲ್ಲಿ ಬ್ರಿಂಜಾಲನ್ನು ತೆಗಿಲಿಕ್ಕೆ ಅಂತ ಹೇಳಿ ಹೋದೆ. ಅದರಲ್ಲಿ ಫುಲ್ಲು ಮುಳ್ಳಿದೆ. ನಾನು ಇಷ್ಟರವರೆಗೆ ಈ ಒಂದು ಪರ್ಪಲ್ ಕಲರ್ ಬ್ರಿಂಜಾಲನ್ನು ಹೀಗೆ ಕಟ್ ಮಾಡಿ ಎಲ್ಲ ತೆಗೆದಿಲ್ಲ. ತುಂಬ ಇತ್ತು ಅದರಲ್ಲಿ ಗಿಡದಲ್ಲಿ. ಹಾಗೆ ನಾನು ವೇಸ್ಟ್ ಮಾಡಲಿಕ್ಕೆ ಅಲ್ವಾ, ಹಾಗೆ ಅದರಲ್ಲಿ ಎಲ್ಲೋ ಆದಂಥದ್ದನ್ನು ಕಟ್ ಮಾಡಿ ತೆಗಿತಾ ಇದ್ದೇನೆ. ಇಲ್ಲಿ ಬಟರ್ ಫ್ರೂಟ್ ಗಿಡ ಮತ್ತು ಡಬಲ್ ಬೀನ್ಸ್ ಇದು, ಮತ್ತು ಕೆಳಗೆ ನಾನು ಕಾಲಿಟ್ಟಲ್ಲಿರುವಂಥ ಸೊಪ್ಪೇನಿದೆ ಅದು ಫುಲ್ ಪುದೀನ ಸೊಪ್ಪು. ಪುದೀನ ತುಂಬ ಒಳ್ಳೆಯದಾಗಿ ಬರ್ತದೆ. ನಮ್ಮಾಚೆ ಮಣ್ಣೆ ಹಾಗೆ ಎಂತ ತೆಗೆದು ಬಿಸಾಡಿದರೆ ಸಹ, ಈಗ ಏನಾದರೂ ಒಂದು ಟೊಮೆಟೊ ಹಾಳಾಗಿದೆ ಅಂತ ಹೇಳಿ ತೆಗೆದು ಬಿಸಾಡಿದರೆ 10 ದಿನದಲ್ಲಿ ಅದರಲ್ಲಿ ಫ್ರೂಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಒಂದು 10-15 ದಿನ ಆಗುವಾಗನೇ. ಸೊ ಅಷ್ಟು ಒಂದು ಒಳ್ಳೆ ಫರ್ಟೈಲ್ ಇರುವಂತಹ ಮಣ್ಣು ಮತ್ತು ಏನು ಹೇಳ್ತಾರೆ ಅಂದರೆ ವೆದರ್ ಕೂಡ ಅಷ್ಟೊಂದು ಫೇವರೇಬಲ್. ಸೊ ಇಲ್ಲಿ ಡಬಲ್ ಬೀನ್ಸ್ ಕೂಡ ತುಂಬ ಇತ್ತು. ಹಾಗೆ ನಾನು 2 ಮಾತ್ರ ತೆಗೆದಿದ್ದೇನೆ, ವೇಸ್ಟ್ ಮಾಡಲಿಕ್ಕೆಲ್ಲ ಯಾಕೆ ಅಂತ ಹೇಳಿ. ಏನೋ ಮಕ್ಕಳಿಗೊಂದು ಖುಷಿ ಆದರೆ ಅದೇ ಒಂದಿದು. ಯಾಕೆಂದರೆ ಅಜ್ಜಿ ಮನೆಗೆ ಹೋಗಿ ಏನು ಮಾಡಿದ್ದಾನೆ ಅಂತ ಹೇಳಿ ನೆನಪು ಮಾಡಲಿಕ್ಕೆ ಅವನು ಇವತ್ತಿಗೂ ಕೂಡ ನೆನಪು ಮಾಡ್ತಾನೆ. ಮನೆ ಕಟ್ಟಿದ್ದು ಈಗಲೂ ಹೇಳ್ತಾನೆ ಮನೆ ಕಟ್ಟುವ ಅಂತ ಹೇಳಿ. ಬಟ್ ಯಾವಾಗಲೂ ಆ ರೀತಿಯಲ್ಲಿ ಮನೆ ಕಟ್ತಾ ಕೂತ್ಕೊಳ್ಳಿಕ್ಕೆ ಸಹ ಈಗ ನನ್ನ ಮಗು ಅಂದರೆ 2ನೇ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಅವನು ತುಂಬಾ ತುಂಬ ಲೂಟಿ ಮಾಡ್ತಾನೆ. ಹಾಗೆ ಅವನ ಹಿಂದೆ ಒಬ್ಬರು ಬೇಕೇ ಬೇಕು. ಮತ್ತು ಈಗ ಹೊಸ ಮನೆಗೆ ಬಂದಿರೋದ್ರಿಂದ ಯಾವ ರೂಮಿಗೆ ಹೋಗಿ ಲಾಕ್ ಹಾಕಿಬಿಡ್ತಾನೆ. ಅವನು ಒಳಗೆ ಹೋಗಿ ಲಾಕ್ ಹಾಕಿದರೆ ಮತ್ತೆ ತೆಗಿಲಿಕ್ಕೆ ಅವನಿಗೆ ಗೊತ್ತಾಗೋದಿಲ್ಲ. ಅಥವಾ ನಾವು ಎಲ್ಲಿಯಾದರೂ ಒಳಗೆ ಇರುವಾಗ ಹೊರಗಡೆಯಿಂದ ಲಾಕ್ ಮಾಡಿದರೆ ಸಹ ಬೇರೆಯವರು ಇಲ್ಲದೇ ಇದ್ದರೆ ಕಷ್ಟ ಆಗ್ತದೆ ಅಲ್ವಾ. ಹಾಗೆ ನಾವೆಲ್ಲ ಹೊರಗಿರುವಾಗ ಮೇನ್ ಡೋರ್ಸ್ ಲಾಕ್ ಮಾಡಿದರೆ ಅಂತ ಹೆದರಿಕೆ. ಹಾಗೆ ಅವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರುವಂಥದ್ದು. ಸೊ ಈಗ ನಾವಿಲ್ಲಿ ವೆಜಿಟೇಬಲ್ನ ಸೂಪ್ ಮಾಡಲಿಕ್ಕೆ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೇವೆ. ನಾನು ಕಟ್ ಮಾಡಲಿಕ್ಕೆ ಅಂತ ಹೇಳಿ ಕೂತ್ಕೊಂಡೆ, ಬಟ್ ಅವನಿಗೆ ಸಮಾಧಾನ ಇಲ್ಲ, ಅವನ ಮನೆ ಅಲ್ವಾ, ಹಾಗೆ ಅವನೇ ಕಟ್ ಮಾಡಬೇಕಂತೆ. ಸೊ ಅವನೇ ಕಟ್ ಮಾಡ್ತಾ ಇದ್ದಾನೆ, ನಾನು ಜಸ್ಟ್ ಹಿಡ್ಕೊಂಡಿದ್ದೇನೆ ಅಷ್ಟೇ. ನನಗೆ ನೆನಪಿರುವ ಹಾಗೆ ನಾನೆಲ್ಲ ಚಿಕ್ಕ ಇರುವಾಗ ನಮಗೆ ತರಕಾರಿ ಎಲ್ಲ ಹೀಗೆ ತಂದು ಕಟ್ ಮಾಡಬೇಕು ಅಂತೆಲ್ಲ
ಆಸೆ ಆಗುವಾಗ ಮನೆಯಿಂದ ಹೋಗಿ ಮೆಲ್ಲ ಅಂದರೆ ಕೇಳಿ ತರೋದು ಕಡಿಮೆ, ಕದ್ದು ತರೋದೇ ಜಾಸ್ತಿ. ಅಂತ ಹೇಳಿದರೆ ಬೇಡ ಬೇಡ ಅಂತ ಹೇಳ್ತಾರಲ್ವ, ಯಾರಾದರೂ ಕೂಡ ವೇಸ್ಟ್ ಮಾಡಲಿಕ್ಕೆ ತರಕಾರಿ ತಗೊಂಡು ಹೋಗುವಾಗ ಬೇಡ ಅಂತಲೇ ಹೇಳುವಂಥದ್ದು. ಬಟ್ ನನ್ನ ಮನೆಯಲ್ಲಿ ಬೇಡ ಹೇಳ್ತಿದ್ರು, ಆದರೆ ಸಹ ನಾವು ಆಟಾಡುವಾಗ ನಾವೇನಂತೂ ದೊಡ್ಡ ಶ್ರೀಮಂತರೇನಿರಲಿಲ್ಲ, ಆದರೂ ಸಹ ಈರುಳ್ಳಿ ಟೊಮೆಟೊ ಏನು ತಗೊಂಡು ಬಂದರೂ ಸಹ ನಮ್ಮ ಮನೆಯಲ್ಲಿ ಜೋರು ಮಾಡ್ತಾ ಇರಲಿಲ್ಲ. ನನ್ನ ಮಮ್ಮಿ ಆಗಿರ್ಬೋದು, ಡ್ಯಾಡಿ ಆಗಿರ್ಬೋದು, ನಾನು ಒಳಗೆ ಹೋಗಿ ಬೆಳ್ಳುಳ್ಳಿ ತರುವಂಥದ್ದು, ಟೊಮೆಟೊ ತರುವಂಥದ್ದು, ಈರುಳ್ಳಿ ತರುವಂಥದ್ದು, ಇಂಥದ್ದೆಲ್ಲ ಸುಮಾರು ಸಲ ಮಾಡಿದ್ದೇನೆ. ಬೇರೆ ಮಕ್ಕಳು ಬಂದಾಗ ಸಹ ನಾವು ಮಾಡ್ತಾಯಿದ್ವಿ. ನಮಗೆ ಆಟನೇ ಇದು, ನಮ್ಮದು ಆಟನೇ ಅಡಿಗೆ ಆಟ, ಮನೆ ಕಟ್ಟೋ ಆಟ, ಇದೇ ಆಟಗಳು. ಆದರೂ ಸಹ ಏನೂ ಹೇಳ್ತಾ ಇರಲಿಲ್ಲ. ಹಾಗಾಗಿ ನನಗೆ ಕೂಡ ನನ್ನ ಮಗನಿಗೆ ರೆಸ್ಟ್ರಿಕ್ಟ್ ಮಾಡಲಿಕ್ಕೆ, ಇಲ್ಲಿ ತುಂಬ ಮಳೆ ಆಗ್ತಾ ಇರೋದ್ರಿಂದ ಬ್ಯಾಕ್ಗ್ರೌಂಡಲ್ಲಿ ಗಾಳಿಗೆ ಡೋರೆಲ್ಲ ಬ್ಯಾಂಗ್ ಆಗ್ತಾ ಇದೆ, ಸಾರಿ ಡಿಸ್ಟರ್ಬೆನ್ಸಿಗೆ. ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ, ಮಕ್ಕಳಿಗೆ ಜಾಸ್ತಿ ಕೂಡ ರೆಸ್ಟ್ರಿಕ್ಟ್ ಮಾಡಬಾರ್ದು. ಯಾಕೆಂತ ಹೇಳಿದರೆ ಅವರಿಗೂ ಕೂಡ ಅದೊಂದು ಎಕ್ಸ್ಪೀರಿಯೆನ್ಸ್ ಅಲ್ವಾ. ಒಂದು ತರಕಾರಿ ಮುಟ್ಟುವಂಥದ್ದಾಗಿರ್ಬೋದು, ಅದನ್ನು ಫೀಲ್ ಮಾಡುವಂಥದ್ದಾಗಿರ್ಬೋದು, ಅದೊಂದು ಟೆಕ್ಸ್ಚರ್ ನೋಡುವಂಥದ್ದಾಗಿರ್ಬೋದು. ಸೊ ತರಕಾರಿಯನ್ನು ಖಾಲಿ ಪೇಪರಲ್ಲಿ ನೋಡಿ ಗುರುತಿಸಿದರೆ ಆಗೋದಿಲ್ಲ, ರಿಯಲ್ ಲೈಫಲ್ಲಿ ಅದನ್ನು ಮುಟ್ಟಿ ಫೀಲ್ ಮಾಡಿ ನೋಡಿ ಗುರುತಿಸುವಾಗ ಅದು ಅವರಿಗೆ ಲೈಫ್ ಟೈಮಿಗೆ ನೆನಪು ಉಳಿತದೆ. ಸೊ ಹಾಗೆ ಈಗ ನಮ್ಮ ನಾಯಿ ಊಟ ಮಾಡುವ ಪಾತ್ರೆ ತಗೊಂಡು ಬಂದಿದ್ದೇನೆ ನಾನು, ನಾಯಿಗೆ ಇಟ್ಟಂಥ ಒಂದು ಪಾತ್ರೆ. ಅದು ಮುಂಚೆ ಒಳ್ಳೆ ನಾನ್ ಸ್ಟಿಕ್ ಪಾತ್ರೆ ಇತ್ತು, ಬಟ್ ಅದು ಹಾಳಾದ ನಂತರ ನಾಯಿಗೆ ಇಟ್ಟಿದ್ದಂಥದ್ದು. ಈಗ ಸದ್ಯಕ್ಕೆ ನಾಯಿ ಕೂಡ ಅದರಲ್ಲಿ ಊಟ ಮಾಡ್ತಾ ಇರಲಿಲ್ಲ, ಅದನ್ನು ಚೆಂದ ಮಾಡಿ ತೊಳೆದು ತಗೊಂಡು ಬಂದಿದ್ದೇನೆ. ಮತ್ತು ಸ್ವಲ್ಪ ಪಪ್ಪಾಯದು ಕಡ್ಡಿಗಳನ್ನು ಸಹ ತಗೊಂಡು ಬಂದಿದ್ದೇನೆ ಬೆಂಕಿ ಮಾಡಲಿಕ್ಕೆ ಅಂತ ಹೇಳಿ. ಸೊ ಬೆಂಕಿ ಹೊತ್ತಲಿಕ್ಕೆ ಇವತ್ತು ತುಂಬ ಕಷ್ಟ ಆದಂಥದ್ದು, ಯಾಕೆಂದರೆ ಗಾಳಿ ಇದೆ, ಗಾಳಿ ಜಾಸ್ತಿ. ಈ ಒಂದು ಊರಲ್ಲಿ ಏನಂತ ಹೇಳಿದರೆ ಎಷ್ಟು ತಂಪಿರ್ತದೆ ಅಂತ ಹೇಳಿದರೆ, ಬೆಳಿಗ್ಗೆ ಒಂದು 10 ಗಂಟೆವರೆಗೆ ನಾನಂತೂ ಬಟ್ಟೆ ತೊಳಿಲಿಕ್ಕೇ ಹೊರಗೆ ಬರ್ತಾ ಇರಲಿಲ್ಲ, ಯಾಕೆಂದರೆ ನೀರು ಅಷ್ಟು ಐಸಾಗಿರ್ತದೆ. ಮತ್ತು ಹೆಚ್ಚು ಸೆಕೆ ಅಂತ ಇಲ್ಲ, ಈವನ್ ಮೇ ಏಪ್ರಿಲ್ ಆದರೂ ಕೂಡ ಅಂದರೆ ನಮಗೆ ಸಹಿಸಲಿಕ್ಕೆ ಆಗ್ತದೆ ಸೆಕೆ, ಅದಕ್ಕೆ ಫ್ಯಾನೇ ಹಾಕಿ ಕೂತ್ಕೊಳ್ಬೇಕು ಅಂತ ಇಲ್ಲ. ಸೊ ಆ ರೀತಿಯ ಒಂದು ವೆದರ್, ತುಂಬಾ ಒಂದು ಫೇವರೇಬಲ್ ವೆದರ್. ಬೇರೆ ಟೈಮ್ನಲ್ಲಿ ಆದರೂ ಕೂಡ ಹಾಗೆ, ಆದರೆ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಎಕ್ಸ್ಟ್ರೀಮ್ ಚಳಿ ಇರ್ತದೆ, ತುಂಬ ಇರ್ತದೆ. ಅಂದರೆ ನಾವು ಮಂಗಳೂರು ಕಡೆಯಿಂದ ಬಂದು ಇಲ್ಲಿ ನಿಲ್ಲುವಾಗ ನಮಗೆ ತುಂಬ ಜೋರು ಚಳಿ ಅಂತ ಹೇಳಿ ಅನ್ನಿಸ್ತದೆ. ನಾನು ಕೆಲವೊಮ್ಮೆ ಬ್ರಷ್ ಮಾಡುವಾಗ, ಆ್ಯಕ್ಚುಲಿ ನಮ್ಮ ಮನೇಲಿ ಅಸ್ತ್ರವಲ್ಲೇ ಇದೆ, ಬಟ್ ಬೆಳಿಗ್ಗೆ ಬೆಂಕಿ ಮಾಡಿರಲಿಲ್ಲ, ಆದರೆ ಬಿಸಿ ನೀರು ಬರದೇ ಇದ್ದರೆ ಜಸ್ಟ್ ಬ್ರಷ್ ಮಾಡಿ ನನ್ನ ಮುಖ, ಸ್ವಲ್ಪ ಕಣ್ಣು, ಅದು ಮಾತ್ರ ಈಗ ವಾಶ್ ಮಾಡುವಂಥದ್ದು. ಮತ್ತು ಸೋಪ್ ಹಾಕಿ ಎಲ್ಲ ವಾಶ್ ಮಾಡೋದು, ಮತ್ತು 10 ಗಂಟೆ ನಂತರನೇ ಫೇಸ್ ಎಲ್ಲ. ಸೊ ಅಷ್ಟು ಚಳಿ ಇರ್ತದೆ. ನಾನು ಬೆಂಕಿ ಮಾಡುವಷ್ಟರಲ್ಲಿ ನನ್ನ ಮಗು ಎದ್ದಿದ್ದ ಹಾಗೆ, ಮಮ್ಮಿ ನನಗೆ ಅವನನ್ನು ಇಟ್ಕೊಂಡು ಬಂದು ಕೊಟ್ಟಿದ್ದಾರೆ. ಹಾಗೆ ಇವನನ್ನು ಸಹ ಇಲ್ಲೇ ಕೂತ್ಕೊಳಿಸಿದ್ದೇನೆ. ಈಗ ಇಲ್ಲಿ ಬಿಟ್ಟು 1 ಗಂಟೆ ಆಯ್ತು, ಈಗ 1 ಗಂಟೆ ಆದರೆ ಸಹ ಊಟಕ್ಕೆ ಹೋಗಲಿಕ್ಕಿಲ್ಲ, ಯಾಕೆಂದರೆ ಇವನನ್ನು ಬಿಟ್ಟು ಹೋದರೆ ಅವನಿಗೆ ಬೇಜಾರಾಗ್ತದೆ. ಈಗ ಬೆಂಕಿಯಾಗಿ ಅಡುಗೆ ಆಗಲಿಕ್ಕೆ ಮುಂಚೆನೇ ನಾನು ಎದ್ದು ಹೋದೆ ಅಂತ ಹೇಳಿ. ಸೊ ಹಾಗೆ ಇಬ್ಬರನ್ನು ಕೂಡ ಎಂಟರ್ಟೈನ್ ಮಾಡ್ತಾ ಬೆಂಕಿ ಕೂಡ ಈಗ ಉರಿದಿದೆ. ನಿಮಗೂ ಯಾರಾದರೂ ಈ ರೀತಿ, ನೀವು ಹಳ್ಳಿಯಲ್ಲಿದ್ದೀರಾದರೆ ನಿಮ್ಮ ಮಕ್ಕಳು ಹೀಗೆ ಆಟ ಮಾಡ್ತಾರೆ ಆದರೆ ಮಣ್ಣಲ್ಲಿ ಆಡಲಿಕ್ಕೆ ಅಥವಾ ಈ ರೀತಿ ಅಡುಗೆ ಮಾಡಲಿಕ್ಕೆ ನಿಮ್ಮ ಒಂದು ಸೂಪರ್ವಿಷನ್ ಅಂಡರಲ್ಲಿ ಆಟ ಆಡಲಿಕ್ಕೆ ಬಿಡಿ, ಅವರಿಗೆ ಆಟ ಆಡಿಸಿ. ನೀವು ಕೂಡ ಆಟ ಆಡಿ, ನಿಮ್ಮ ಕೂಡ ಒಂದು ಮೈಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ರಿಫ್ರೆಶ್ ಆದ ಹಾಗೆ ಆಗುತ್ತೆ. ಆಡಲಿಕ್ಕೆ ಈ ರೀತಿಯಲ್ಲಿ ಕೂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಏಜ್ ಬೇಕಂತ ಇಲ್ಲ. ಈಗ ನೋಡಿ, ನನಗೆ ಆಲ್ಮೋಸ್ಟ್ 28, ಇವಾಗ ನಾನು 27 ಆಗಿ ನನಗೆ 28 ಎಂಟರ್ ಆಗಿದ್ದೇನೆ. ಸ್ಟಿಲ್ ನನಗೆ ಏನು ಅದನ್ನು ತುಂಬ ಮಕ್ಕಳಾಟ ಅಂತ ಏನೇ ಹೇಳಿ ಅನ್ನಿಸ್ಲಿಲ್ಲ. ಯಾಕಂತ ಹೇಳಿದರೆ ಅವರ ಒಂದು ಏಜಿಗೆ ಅವರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಲ್ವ. ನಾವು ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡಿ ಖುಷಿಪಟ್ಟು ಬಂದಿದ್ದೇವೆ, ಹಾಗೆ ಅವರಿಗೆ ಸಹ ಖುಷಿ ಆಗಲಿ ಅಂತ ಹೇಳಿ ಅಷ್ಟೇ. ಸೊ ಸ್ವಲ್ಪ ಫ್ಲವರ್ಸ್ ಮತ್ತು ಸ್ವಲ್ಪ ಸೊಪ್ಪು, ಬ್ರಿಂಜಾಲ್ ಇದೆಲ್ಲ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನಾವಿವಾಗ ನಮ್ಮ ತರಕಾರಿ ಸೂಪನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ. ನಮ್ಮ ಸಿಯೋನ್ನ ಮನೆ ರೆಡಿಯಾಗಿದೆ, ಗೃಹ ಪ್ರವೇಶಕ್ಕೆ ಅಡಿಗೆ ಕೂಡ ರೆಡಿ ಆಗ್ತಾ ಇದೆ. आणि कुकिंग करना चाहिए तो कोणाक पुरा पहिले डाडा कन्या पहिले उडासुತ್ತೆ ನಂಗೆ उडास ನಂಗೆ डाडा कापोंको अय्यो माइन कन्या पहिले मेरे कोणा का पहिले तवे डे लुक मुनिया पहिले गे काल्यास कुकिंग काल्यास आज वेजिटेबल सूप असा गॅज
Wow. That looks delicious. Is it hot? Mix it. Mix कर मैं गिरा पे आवे तम आवी जो ना वेट करना सा कितले बेडरूम्स आतन तो कितले रूम्स आसात बेडरूम्स बेडरूम नांगे ಹೆಂಗಿದೆ ಬೆಡ್ರೂಮ್ಸ್ ಕರುನಾ ಮೆದುವೆ ನಿಚ್ಚೆಗೆ ಗೊತ್ತು ನಂಗೆ कितले बेडरूम्स आसवत भीतर पळे जेगे भीतर इले डोर ओपन करी जेगे घरात तो कल जाऊ नांगे आणि कालपुरा जाऊ का फर्स्ट जाऊ आणि जाऊन मागीर घरा भीतर येचेगे ओके आमका ते जोंक बोशी किया फायर पूरो आता वारे असा पेटाना फायर दितले फायर पुरो ते कुक जाता जायते स्लोली कुक जाता आम्ही घरा भितर असो नेवी आयटी हा पुरो हा फायर असा आम्ही इटी घरा भितर असो नी जेगी जस्ट पळोन येता इटी ब्रिंजॉल एगप्लांट वाव 3 बेडरूम्स आसात सियोन 3 बेडरूम्स आसात तुका दाखव तू पळोव नांगे घर बांधताना ओके ओके शुभिताने घर तू हैप्पी गी अळे निस्ते पुरा अचे वयर पट्टा घरा वयर पट्टा निस्ते वाव सोबिता ते बीन्स चे सीड अंगपळे शमुण चिन्नु ಎಲ್ಲರೂ ಎಲ್ಲರೂ ನನ್ನ ಹೊಸ ಮನೆಗೆ ಬನ್ನಿ ಊಟ ಇದೆ ಊಟ ಮಾಡಿ ಹೋಗಿ ಅಡ್ರೆಸ್ ಗೂಗಲ್ ಅಲ್ಲಿ ನೋಡಿ ಬೇಗ ಬನ್ನಿ ಗಂಟೆ 1:30 ಆಯ್ತು बाय कर वही ती येतात ने बस सर ये जने ಹೀಗೆ ಆಟ ಎಲ್ಲ ಆಗಿ ನಾನು ಮತ್ತೆ ನನಗೆ ಜೋರು ಹಸಿವಾಯಿತು ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಜೋರು ಹಸಿವಾಗ್ತಾ ಇತ್ತು ಮತ್ತು ಮಗುವೆ ಕೂಡ ಹಸಿವಾಗ್ತದೆ ಅಂತ ಹೇಳಿ 1:30 ಆಗುವಾಗ ನಾನು ಒಳಗೆ ಬಂದು ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ 1:45 ಆಗುವಾಗ ಸಾರು ಎಲ್ಲ ರೆಡಿ ಮಾಡಿಟ್ಟಿದ್ರು ಮಮ್ಮಿ ಸೊ ಊಟ ಎಲ್ಲ ಮಾಡಿ ಸ್ವಲ್ಪ ಸಂಜೆ ಹೊತ್ತಲ್ಲಿ ನಾನು ಮಕ್ಕಳನ್ನಿಬ್ಬರನ್ನು ಕೂಡ ವಾಕಿಗೆ ಅಂತ ಹೇಳಿ ಇಲ್ಲಿ ನಾವು ಹೇಗೆ ಅಂತ ಹೇಳಿದರೆ ನೇಬರ್ಸ್ ಮನೆಗೆಲ್ಲ ಹೋಗ್ತೇವೆ ಆಯಿತಾ ಅಂದರೆ ನಾನು ಚಿಕ್ಕ ಇರುವಾಗಿಂದ ನಮ್ಮ ಕೆಳಗೆ ಒಬ್ಬರು ಗೌಡ್ರು ಅಂತ ಹೇಳ್ತಾರಲ್ಲ ಸೊ ಅವರು ನಮ್ಮ ಹತ್ತಿರದಲ್ಲಿ ಕ್ರಿಶ್ಚಿಯನ್ಸ್ ಮನೆ ಇಲ್ಲ ಕಡಿಮೆ ಇರುವಂಥದ್ದು ಮೇಲೆ ಒಂದು ಹೊಸತು ಮನೆ ಒಂದು ಆಗಿದೆ ದೊಡ್ಡ ಮನೆ ಕಳೆದ ಬ್ಲಾಗಲ್ಲಿ ತೋರಿಸಿದ್ದೆ ಅಲ್ಲ ಸೊ ಅದನ್ನು ಬಿಟ್ಟರೆ ಹಿಂದೂಸ್ ಮನೆ ಜಾಸ್ತಿ ಇರುವಂಥದ್ದು ಗೌಡಾಸ್ ಅಂತ ಹೇಳ್ತಾರಲ್ಲ ಅವರು ಸೊ ಅವರ ಮನೆಗೆಲ್ಲ ನಾವು ಚಿಕ್ಕಯಿಂದೆಲ್ಲ ಹೋಗಿ ಅಭ್ಯಾಸ ಅವರು ನಮ್ಮನ್ನು ಕರಿತಾನೆ ಇರ್ತಾರೆ ಯಾವಾಗಲೂ ಮನೆಗೆ ಬನ್ನಿ ನಿಮ್ಮನ್ನು ನೋಡಲಿಕ್ಕೆ ಆಸೆ ಆಗ್ತದೆ ಅಂತ ಎಲ್ಲ ಹೇಳಿ ಸೊ ಹಾಗೆ ಬಟ್ ನಾನು ಬೇರೆ ಕಡೆ ನಾನು ಅಂಥ ಒಂದು ಇದನ್ನು ನೋಡಲಿಲ್ಲ ನಾವೆಲ್ಲ ಚಿಕ್ಕಯಿಂದ ಹೋಗಿ ಈ ಊರಲ್ಲಿ ಹಾಗೆ ನಾವು ನೇಬರ್ಸ್ ಏನಿದ್ರು ಕೂಡ ನಾವು ತುಂಬ ಕ್ಲೋಸ್ ಆಗಿರ್ತೇವೆ ಸೊ ಹಾಗೆ ನಾನು ನನ್ನ ಮಕ್ಕಳನ್ನು ಕರ್ಕೊಂಡು ನಮ್ಮ ಮನೆ ಹತ್ತಿರ ಕೆಳಗೆ ಒಂದು ಮನೆ ಉಂಟು ಸೊ ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಹೋಗಿ ಬರುವಾಗ ಈ ತೋಟದ ಬೇಲಿ ಇರ್ತದೆ ಅಲ್ವ ತೋಟದ ಫೆನ್ಸಿಂಗ್ ಇದರಲ್ಲಿ ಒಂದು ಗಿಡ ಬರ್ತದೆ ಅದಕ್ಕೆ ಎಂತ ಹೇಳ್ತಾರೆ ಅಂತೇಳಿ ನನಗೆ ಈಗ ಕರೆಕ್ಟ್ ಹೆಸರು ಗೊತ್ತಿಲ್ಲ ಕಳ್ಳಿ ಅಲ್ಲ ಇನ್ನೊಂದು ಎಂಥದ್ದು ಹೇಳ್ತಾರೆ ಅದರಲ್ಲಿ ಕೂಡ ಹೀಗೇ ನಾವು ಬಬಲನ್ನು ಮಾಡ್ತಾಯಿದ್ವಿ ಈ ನಾವು ಶಾಲೆಗೆಲ್ಲ ನಡ್ಕೊಂಡು ಹೋಗುವಾಗ ರೋಡ್ ಸೈಡಲ್ಲಿ ಇರ್ತದೆ ಅದು ಹೀಗೆ ಈ ಕೆನಡಾದು ಫ್ಲ್ಯಾಗ್ ಇದೆ ಅಲ್ಲ ಸೊ ಅದರ ಹಾಗೆಯೇ ಸಿಮಿಲರ್ ಅದರ ಒಂದು ಎಲೆ ಬರುವಂಥದ್ದು ಸಿಂಗಲ್ ಎಲೆಗಳಿರುವಂಥದ್ದು ಅದನ್ನು ಕಟ್ ಮಾಡಿ ಸ್ವಲ್ಪ ಅದನ್ನು
ಅಂದರೆ ಟೇರ್ ಮಾಡಿ ಬಬಲ್ ಮಾಡ್ಬೋದು. ಸೊ ಅದನ್ನೆಲ್ಲ ಅವರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸಿದೆ. ಬಟ್ ಮಕ್ಕಳಿಗೆ ಕೊಡಲಿಕ್ಕೆ ಅದು ಕಣ್ಣಿಗೆಲ್ಲ ಹೋದರೆ ಅಂತ ಹೇಳಿ ಹೆದರಿಕೆ ಆಯಿತು. ಹಾಗೆ ಮನೆಗೆ ಬಂದು ಸೋಪ್ ವಾಟರಲ್ಲಿ ನಾನು ಬಬಲ್ಸನ್ನು ಮಾಡಿ ಅವರಿಗೆ ಎಂಟರ್ಟೈನ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ವ್ಲಾಗ್ ಸಿಂಪಲ್ ವ್ಲಾಗ್, ಏನಂತ ಸ್ಪೆಷಲ್ ಇಲ್ಲ. ಬಟ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.